ಏನು ಏನು ಮಾತಾಡೀನಿ? ಯಾರು ಹೊಡತಾರ? ಬಾಯಿಗೆ ಬಂದಂಗೆ ನನ್ನ ಮಗಳಿಗೆ ಮಾತಾಡಕತ್ತಿದ್ದಿ ಈಗ? ಮತ್ತೆ ಯಾರು ಹೊಡತಾರ ಏನು ಅಂತೆಲ್ಲ ಮಾತಾಡಕತ್ತೇನ? ಊರು ತುಂಬ ಗೊತ್ತೈತಿ ಯಾರನ್ನ ಲವ್ ಮಾಡಕತ್ತಾರ, ಯಾರು ಓಡೋತಾರ ಸದ್ಯದ್ರಾಗ ಅಂತೇಳಿ. ನೀನೇನು ಹುಟ್ಟಿಸಿ ಮಂದಿ ಹೆಣ್ಮಕ್ಳಿಗೆ ಹೇಳ್ಬೇಕಾಗಿಲ್ಲ. ನನ್ನ ಮಗಳಿಗೆ ಅಂದೆ ಅಪ್ಪ ಕರಿತೈತಿ ನೋಡಿ. ಮತ್ತೆ ನೀನು ನನ್ನ ಮಗಳಿಗೆ ಅಂತೆಲ್ಲ ನೀನು ನೋಡಿಲ್ಲ ಬಿಟ್ಟಿಲ್ಲ ನನ್ನ ಮಗಳಿಗೆ ಅನ್ನಕತ್ತಿ. ಮತ್ತು ನಾನೇನು ಅನ್ಬೇಕು? ಏನು ಓಲಿ ಬಿಡಂತ ಸುಮ್ಮನೆ ಇದ್ದಂಗೆಲ್ಲ ನಿನ್ನ ತಂಟಕ್ಕೆ ಬಂದಿಲ್ಲ ಬಿಟ್ಟಿಲ್ಲ. ನನ್ನ ಮಗಳಿಂದ ಮಾತಾಡೋದು ನಿಂದೇನೈತಿ ಅಧಿಕಾರ? ಹೌದು ನೋಡ, ಊರಾಗಿರೋರು ನೋಡ್ಯಾರ. ಊರಾಗಿದ್ದಾರೇನು ಮಾತಾಡೋದು ನೋಡಿ ಅನ್ನಕತ್ತಾರ. ನನ್ನ ಮಗಳು ಕಾಲೇಜ್ನಾಗ ನೋಡ್ಯಾಳ ನಿನ್ನ ಮಗಳು ಏನೇನು ಮಾಡ್ತಾಳಂತೇಳಿ. ಅದಾ ಕಾಲೇಜ್ನಾಗ ನನ್ನ ಮಗಳು ಓದ್ತಾಳ, ನನ್ನ ಮಗಳು ನೋಡ್ಯಾಳ ನಿನ್ನ ಮಗಳು ಏನು ಮಾಡ್ತಾಳಂತೇಳಿ. ನನ್ನ ಮಗಳು ಏನು ಮಾಡ್ತಾಳಂತ ನನಗೂ ಗೊತ್ತೈತಿ, ಇಡೀ ಊರಿಗೂ ಗೊತ್ತೈತಿ. ಯಾಕಂದ್ರೆ ನನ್ನ ಮಗಳು ಒಬ್ಬಕ್ಕೆ ಹೋಗಲ್ಲ ಕಾಲೇಜಿಗೆ. ಈ ಊರಾಗಿರೋ ಮಕ್ಕಳು ಓದ್ತಾರ, ಆಕಿ ಗೆಳತಿರು ಅದಾರ. ಗೊತ್ತಾಗುತ್ತೆ ಯಾರು ಕಾಲೇಜ್ನಾಗ ಇರ್ತಾರ, ಕ್ಲಾಸ್ನಾಗ ಇರ್ತಾರ, ಪಟ ಕೇಳ್ತಾರ, ಏನು ಹುಡುಗರ ಜೊತೆಗೆ ಎಲ್ಲೆಲ್ಲ ಲಲ್ಲೆಲ್ಲ ಅಂತ ಲಲ್ಲೆ ಹೊಡ್ಯಕ್ಕೆ ಹೋಗ್ತಾರ, ಎಲ್ಲ ಗೊತ್ತೈತಿ. ಬಾಯಿ ಬಂದಂಗೆ ಮಾತಾಡಿದ್ರ ಬಾಯಿಗಾರಿಕೆ ಮತ್ತೆ ಏನಿಲ್ಲ. ನನ್ನ ಮಕ್ಕಳ ಬಗ್ಗೆ ಮಾತಾಡಿದ್ರ, ನೀನು ನನ್ನ ಮಕ್ಕಳ ಬಗ್ಗೆ ಮಾತಾಡಿದ್ರ ಮತ್ತೆ ನೋಡು ನಿಂದು ಮತ್ತೇನಿಲ್ಲ. ಅರ್ದು ಊರು ಪಲ್ಯನ ಮಾಡಿಬಿಡ್ತನ. ಏನು ಅನ್ಕಂಡು ಏನು ಮಾಡಿದ್ರು ಸುಮ್ಮನಿರ್ತಾಳಿಕೆ ಅನ್ಕಂಡೇನು? ಆ ಕಮಲವ ಓದ್ಲು, ನನ್ನ ಮಕ್ಕಳ ತಂಟಕ್ಕೆ ಬಂದ್ರೆ ಸುಮ್ಮನಿರಕಿನ ಅಲ್ಲ ನಾನು. ಹೋಗ ನಾ ಎಂಥದ್ದು ಸುಮ್ಮನೆ ಇನ್ನೊಬ್ರ ಮಕ್ಕಳ ಮೇಲೆ ಹುಟ್ಟಿಸ್ತೆ ಅಲ್ಲ. ನಿನ್ನ ಮಗಳು ಮಾಡಿದ್ದನ್ನು ನಾನು ಹೇಳಿಲ್ಲ ಅಂತಂದ್ರೆ ನನ್ನ ಮಗಳು ಮಾಡ್ಲಾರ್ದು ಹೇಳ್ತಿ? ಮಾತಾಡ್ತಾರ ಹಂಗೆ. ನೋಡವ್ವ ಎಂತ ಕೆದಾಳ, ಏನೇನ ಮಾತಾಡ್ತಾಳ. ಮಾತಾಡಾರೆ ನಿಂಗೆ ಮಾತಾಡ್ತಾರ, ಕೇಳೋರಿದ್ರ ಎಲ್ಲರೂ ಮಾತಾಡ್ತಾರ. ಇವ ಕಮಲಕ್ಕ, ನಾವೇನು ಮಾತಾಡಿಲ್ಲವ. ಆಕಿನ ಬಂದು ಹಿಂಗೆ ಅನ್ನಕತ್ತಿದ್ಲು, ನಾವು ನಂಬಿರ್ಲಿಲ್ಲವ. ಯಾಕಂದ್ರೆ ನಮಗೆ ಗೊತ್ತೈತಲ್ಲ ಎಂಥ ಹುಡುಗಿ ಏನಂತೇಳಿ. ಇಲ್ಲೇ ಪಕ್ಕದಾಗ ಜಲ್ದಕ್ಕನ ಮಗಳು ಓದ್ತಾಳ, ಅಷ್ಟು ಗೊತ್ತಿಲ್ಲ ನಮಗೆ. ಎಲ್ಲ ಗೊತ್ತೈತಿ. ಅಕ್ಕಿ ಮಗಳ ಕ್ಲಾಸ್ನಾಗ ಇರಲ್ಲಂತ, ಬರೀ ಹುಡುಗರು ಕೂಡ ತಿರುಗಾಡ್ತಿರ್ತಾಳಂತ. ಎಲ್ಲ ಗೊತ್ತೈತಿ ಬಿಡ ಇವ ಕಮಲಕ್ಕ. ನೀನೇನು ಹೊಸ್ದಾಗ ಹೇಳಾಕತ್ತಿ, ನಮಗೆಲ್ಲ ಗೊತ್ತಿದ್ದ ಐತಿ ವಿಷಯ. ಗೊತ್ತಿದ್ರೂ ಏನಾನ ಚಪ್ಪಲ ಬೇಕಲ್ಲ ಮಾತಾಡಕ್ಕೆ, ಮಾತಾಡ್ತಿರ್ತಾರಪ್ಪೆ ಮತ್ತೆ. ಹೌದೌದು. ನಡಿ ಕಮಲಕ್ಕ, ಓಂ ನಡಿ. ಇಂಥ ನಾಯಿಗಳು ಮಾತಾಡಿದ್ರೆ ಏನು ದೇವ್ಲೋಕ ಹಾಳಾಗಂಗಿಲ್ಲ. ನಾಳೆ ಯಾರ ಮಗಳು ಓಡಾಡ್ತಾಳ ಅಂತ ಗೊತ್ತಾಗುತ್ತೆ ಅಲ್ಲ. ಆಕಿ ಮಗಳು ಮಾಡ್ತಿರೋದು ನೋಡ್ತಿದ್ರೆ ಒಂದಲ್ಲ ಒಂದಿನ ಓಡೋಗಕ್ಕೆ. ಅವರು ಕಾಲೇಜಾಗ ಬಿಡ್ಸ್ಯಾರಂತ ಮಗಳಿಗೆ. ಇದೆಲ್ಲ ಗೊತ್ತಾಗಿ ನನಗೆ ಗೊತ್ತಾಗಿತ್ತಿ. ಮೊನ್ನೆ ಬಯಕತ್ತಿದ್ಲು, ಕಾಲೇಜಿಗೇನು ಹೋಗ್ಬೇಡ ಹಿಂಗೆ ಅಂತೇಳಿ. ಆದ್ರೆ ಇವತ್ತು ಹೋಗಿದ್ದಂಗೆ ಅದಾಳ. ಬಾಳೆ ಓಮ್ಮ, ಆಕಿ ಮಗಳು ಓಡೇನ ಹೋಗ್ಲಿ, ಮನೆಗನ ಇರಲಿ, ನಮಗೆ ಎದಕ್ಕೆ ಬೇಕು? ನಾವು ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ಹೋಗಂಗಿಲ್ಲ. ಆದರೆ ನನ್ನ ಮಕ್ಕಳ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಬಿಡಂಗಿಲ್ಲ ಆಕಿನ. ಬೋಂಬ ನೋಡಿದೆ ಯಮ್ಮ ನೋಡು, ಎಂಥ ಅಕ್ಕ ತಂಗಿರಿಗೆ ಆಗಂಗಿಲ್ಲ, ಸ್ವಂತ ಅಕ್ಕ ತಂಗಿರ ಮತ್ತೆ. ಎಂಥ ಕಾಲ ಬಂತು ನೋಡಂಗೆ. ಹೌದು, ಯಾಡಕ್ಕೂ ಅಂದ್ರೆ ಅವು ಮುಂಗ್ಸಿದ್ದಂಗೆ ನೋಡು. ನಮಗೆ ಯಾಕೆ ಬೇಕು? ಇವಾಗ ಚಾ ಅಂತಂದು ಕೊಡೋಕಿ ಮುದಿಗೆ ಬಿಡೋಣ ಗೊತ್ತ. ಹೋಗು. ಹುಡುಗಿರಿಗೋಸ್ಕರ ಕಾಯ್ದೆ ಐತೆ ನೋಡು. ನನಗೆ ಬೇರೆ ಯಾರನ್ನ ಬರ್ತಾರಂತೇಳಿ ಬುಗ್ಳು ಬಂದತಿ. ಇಲ್ಲಿದ್ದಾಳ ನಿಕ್ಕಿ. ಭಾಳ ತತ ಬಲ್ಲು. ಮತ್ತೆ ಎಷ್ಟೊತ್ತಾಯ್ತು ಗೊತ್ತಾನು? ಅವಾಗಿಂದ ಕಾಯಕತ್ತೀನಿ. ಯಾಕೆ ಇಷ್ಟ ತಡ ಮಾಡಿದಿ? ಅಯ್ಯ, ನಮ್ಮನೆಗೆಲ್ಲರೂ ಮಕ್ಕಳದ್ದು ಬೇಡ. ನಾನು ವಾಪಸ್ ಬರ್ತಿದ್ದಕ್ಕೆ ನಮ್ಮನೆಗೆ ಅಷ್ಟು ಡೌಟ್ ಬಂದಿಲ್ಲ. ಅದಕ್ಕೆ ಅವ್ರೇನುಂಡು ಮುಖಂಬಿಟ್ರು. ಮತ್ತೆ ನೀನು ಒಡವೆ ಗಿಡವೆ ಎಲ್ಲ ತಗೊಂಬ ಬಂಗಾರ ಅಂದಿದ್ದಲ್ಲ, ಮತ್ತು ಅವನ್ನೆಲ್ಲ ತಗೊಂಡು ಬರ್ಬೇಕಲ್ಲ. ಅದ್ರಾಗ ಊರಾಗೆಲ್ಲರೂ ಮಕ್ಕಬೇಕಲ್ಲ, ಅದಕ್ಕೆ ತಡ ಆಯ್ತು. ಬಡನವಂಬ ಯಾರಾದರೂ ನೋಡಿದ್ರಂದ್ರೆ ಮತ್ತೆ ಭಾಳ ತಿಪ್ಪಲಾಗುತ್ತಾ. ಸರಿ ಬಡ ಬೇಕತ್ತು. ಅಲ್ಲ, ಏನೂ ಪ್ರಾಬ್ಲಮ್ ಆಗಂಗಿಲ್ಲಲ್ಲ? ಅಲ್ಲಿ ನಾನು ನನ್ನ ಗೆಳೆಗೆ ಹೇಳಿಟ್ಟಿನಿ, ಎಲ್ಲ ಸಿದ್ಧಾಗೈತಿ. ಬಾಂಬ ಫಸ್ಟು. ಸರಿ ಸರಿ ಓನಾ. ಆಯ್ತು ಸರಿ. ಯಾರದು ಇಷ್ಟೊತ್ತಿನ ಬೈಕ್ನೇ ಹೊಂಟ್ರಲ್ಲ ಹುಡುಗಿ? ಓ, ಈಕೆ ನಮ್ಮ ಭದ್ರಪ್ಪನ ಮಗಳು. ಓಹೋ.